ಸರ್ ಹೇಳಿ. ಸರ್ ಮೊನ್ನೆ 3ನೇ ಹಂತದ ಬೃಹತ್ ಪ್ರತಿಭಟನೆಯನ್ನ 9ನೇ ತಾರೀಕು 10ನೇ ತಾರೀಕು ಮಾಡಿ 11ನೇ ತಾರೀಕುವರೆಗೆ ಮುಕ್ತಾಯ ಹಂತವನ್ನ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಇದೆ ಸರ್. ಆದ್ರೆ ಈ ದುಷ್ಟ ಸರ್ಕಾರ ಒಂದು ಪಾದಯಾತ್ರೆಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿ ರೈತರಿಗೆ ಅನ್ಯಾಯ ಮಾಡತಕ್ಕಂಥ ಕೆಲಸವನ್ನ ಈ ದುಷ್ಟ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ಸರ್. ಯಾಕೆಂತ ಹೇಳಿದ್ರೆ ಇವರು ಒಂದು ರಿಯಲ್ ಎಸ್ಟೇಟ್ ದಂಧೆಯನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತಾಗಿದೆ ಸರ್. ಹಾಗಾಗಿ ಈ ಒಂದು ಮುಖ್ಯಮಂತ್ರಿಗಳು ನಮ್ಮ 11ನೇ ತಾರೀಕಿನ ಪಾದಯಾತ್ರೆಯನ್ನ ಹತ್ತಿಕ್ಕಿದ್ರಿಂದ ನಾವಿಂದು 18ನೇ ತಾರೀಕಿನಂದು ಕರ್ನಾಟಕ ರಾಜ್ಯದ ಸಮಸ್ತ ಜನತೆ ಜೊತೆಗೆ ರೈತರ ಜೊತೆಗೆ ಬಿಡದಿ ರೈತರ ಜೊತೆಗೆ ಉಗ್ರವಾದ ಹೋರಾಟವನ್ನ ಮಾಡಿ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಬಂದಿದ್ದೇವೆ ಸರ್. ನಾವು ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿಂದ ಬಂದಿದ್ದೇವೆ ಸರ್. ನಾವು ಬ್ಯಾಡಗಿ ತಾಲೂಕು JDS ತಾಲೂಕು ಅಧ್ಯಕ್ಷರು. ಇದು ಮೃತ್ಯುಂಜಯ ಕೊಪ್ಪದ ಅಂತಂದು ಇದು ನಾವು 8, 9, 10, 11ಕ್ಕೆ ಹೋರಾಟ ಇತ್ತು. 9 ಮತ್ತು 10ಕ್ಕೆ ನಾವು ಹೋರಾಟ ಮಾಡಿದ್ವಿ. ಸರ್ಕಾರಕ್ಕೆ ಹೆದರಿಕೆ ಶುರುವಾಯಿತು. ಹೆದರಿಕೆ ಶುರುವಾಗೋದನ್ನ ನಡದಾರಿಗೆ ನಮ್ಮನ್ನ ಪೊಲೀಸರನ್ನು ಬಿಟ್ಟು ಬಂದ್ ಮಾಡಿದ್ರು. ಬಂದ್ ಮಾಡಿದ ನಮ್ಮ ನಾಯಕರಾದಂಥ ಮಾನ್ಯ HD ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು 18ನೇ ತಾರೀಕಿಗೆ ಬೃಹತ್ ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ನಾಗ ಇಟ್ಕೊಂಡ್ರಿ, ವಿಧಾನಸೌಧ ಚಲೋ ಮಾಡನ್ರಿ ಅಂತಂದು ಇವತ್ತು ಇಟ್ಕೊಂಡ್ರು. ಇವತ್ತು ನಾವು ಬ್ಯಾಡಗಿ ತಾಲೂಕಿನ ಸುಮಾರು ಹಳ್ಳಿಗಳಿಂದ ಬಹಳ ಜನ ರೈತರು ಬಂದಿರ್ತಾರೆ. ಈಗ ಸರ್ಕಾರ ಹೇಳ್ತದೆ ರೈತರ ಆಸ್ತಿನ ಮುಟ್ಟುಗೋಲು ಹಾಕ್ಯನಕ. ರಾಜ್ಯಪಾಲರು ಹೇಳ್ತಾ ಇದಾರ ಬಿಡದಿನ ಯಾಕೆ ತಗೊಂತೀರಿ, ನೈಸ್ ಜಾಗದಾಗ ಆಸ್ತಿ ಬಹಳ ಇದೆ, ಅಲ್ಲಿ ಟೌನ್ಶಿಪ್ ಮಾಡಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಆದ್ರೆ ಇದು ಮೊಂಡತನ ಸರ್ಕಾರ, ಮೊಂಡತನದ ಮುಖ್ಯಮಂತ್ರಿ. ಇವರು ಮುಖ್ಯಮಂತ್ರಿ ಆಗಿ ಸುಮಾರು ವರ್ಷಗಳು ಇನ್ನು ಎಷ್ಟು ವರ್ಷ ಇರ್ತಾರೋ ಗೊತ್ತಿಲ್ಲ, ಇನ್ನು ಎಷ್ಟು ದಿನ ಇರ್ತಾರೋ ಅನ್ನೋದು ಗೊತ್ತಿಲ್ಲ. ಹಿಂಗಾಗಿ ರೈತರಿಗೆ ಅನ್ಯಾಯ ಬಹಳ ಮಾಡ್ತಾ ಇರ್ತಾರ. ಬೆಳೆ ಸಾಲಿಲ್ಲ, ಬೆಳೆ ಇದು ವಿಮಾ ಕಟ್ಟಿಲ್ಲ, ಬೆಳೆ ಪರಿಹಾರ ಇಲ್ಲ, ಮಳೆ ಬರ್ಲಿಲ್ದಾನ ಅಲ್ಲಿ ರೈತ ಸಾಯ್ತಾ ಇದಾರೆ. ಉತ್ತರ ಕರ್ನಾಟಕದಾಗ ಪ್ರವಾಹ ತುಂಬ ಹರಿತಾ ಇದಾವೆ, ಅಂಥದ್ದೇನು ಮಾಡ್ತಾ ಇಲ್ಲ. ಇದನ್ನ ಬಿಟ್ಟು ಬರೀ ಇವರು ಅಸೆಂಬ್ಲಿಯಾಗ ಆ ಸಂಘಕ್ಕೆ ಇದನ್ನ ತಿದ್ದುಪಡಿ ತರಬೇಕು, ಈ ಸಂಘಕ್ಕೆ ನೋಂದಣಿ ಆಗ್ಬೇಕು, ಬರೀ ಇದನ್ನ ಮಾತಾಡ್ತಾ ಇದಾರ. ಇದನ್ನ ಮುಚ್ಚಾಕ ಬಿಡದಿ ಹೋರಾಟನ ಮುಚ್ಚಾಕ ಡೈವರ್ಟ್ ಮಾಡ್ತಾ ಇದಾರೆ ಎಲ್ಲದನ್ನ. ಮಾನ್ಯ ಸಚಿವರುಗಳು SG ಬಾಲಕೃಷ್ಣ ಹೇಳ್ತಾ ಇದಾರ, ಇವರು ಏನ್ರಿ ಇವರು ಹೋರಾಟ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು. ಅವ್ರ ಪಾದಯಾತ್ರೆ ನೋಡಿದ್ರೆ ಹೆಂಗಿತ್ತು ಅಂದ್ರ ಇವ್ರು ಬಿಡದಿ ಪಾದಯಾತ್ರೆ ಮಾಡಿದ್ರಲ್ರಿ. ಇವ್ರ ಪಾದಯಾತ್ರೆ ಮಾಡಿದ್ರೆ ಎಣ್ಣೆ ಕುಡಿದು ಹೆಂಗ್ ಯಾರು ಬಂದ್ರು, ಇದೇ ಮುಖ್ಯಮಂತ್ರಿಗಳ ನಾವೆಲ್ಲ ನೋಡಿದ್ದೇವೆ. ಹಿಂಗಾಗಿ ಇವ್ರ ಕಡೆಯಿಂದ ನಾವು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ಕಾಂಗ್ರೆಸ್ನವ್ರ ಕಡೆಯಿಂದ ನಾವು JDSನ ಹೆಂಗದೇವ ಅನ್ನೋದು JDSನಿಂದ ಬೆಳೆದಾರ ಇವರೆಲ್ಲ. ಬಾಲಕೃಷ್ಣ ಫಸ್ಟ್ ಹುಟ್ಟಿದ್ದ JDSನಿಂದ, ಸಿದ್ದರಾಮಯ್ಯ JDSನಿಂದನೇ ಇದ್ದಾರೆ ಅವರು. ಇವರೆಲ್ಲ JDSನ ಕರ್ಕೊಂಡು ಇವ್ರು ಸರ್ಕಾರ ನಡೆಸಕೊಂತಾರ. ಇವ್ರಿಗೆ ನಾವು ಹೇಳ್ಬೇಕಾಗಿಲ್ಲ ಅಂತ ನಾ ಹೇಳ್ತೇನೆ ಅಷ್ಟೇ ಮಾತು.